ಚಿಂತಾಮಣಿಯಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಹೆಣ್ಣು ಮಕ್ಕಳು ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶಿ ಶಿಲ್ಪಾರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ಉಪಕಾರಾಗೃಹ ಪಕ್ಕದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಸತ್ರ ನ್ಯಾಯಾಧೀಶಿ ಶಿಲ್ಪಾ ಮತ್ತಿತರರು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡ ಎನ್ ವೆಂಕಟೇಶ್, ಹಿರಿಯ ವಕೀಲರಾದ ನರಸಿಂಹಪ್ಪ, ವಕೀಲ ಶಿವರೆಡ್ಡಿ, ತಾಲೂಕು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿ ನಿಲಯಗಳ ಅಧಿಕಾರಿ ಬಸ್ಪಾಲ್ ಸೇರಿದಂತೆ ಎಲ್ಲ ವಿದ್ಯಾರ್ಥಿನಿಯರು ಮತ್ತಿತರರು ಹಾಜರಿದ್ದರು. ಸುನಿಲ್, ಜೆಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ಹಾಸ್ಟೆಲಿಂದ ಕರ್ಕೊಂಡು ಹೋದ್ರು, ಮದುವೆನೂ ಮಾಡಿಸಿದ್ರು. ಎಲ್ಲೋ ಒಂದು ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು 1.5-2 ತಿಂಗಳ ನಂತರ ಆ ಮಗು ಅವರ ನಿಮ್ಮ ಥರ ಡಿಗ್ರಿ, ಮಾಸ್ಟರ್ ಡಿಗ್ರಿ, PUC ಓದ್ತಾ ಇರ್ತಕ್ಕಂಥ ಅವರ ಚಿಕ್ಕಮ್ಮನ ಮಗಳಿಗೆ ವಿಚಾರವನ್ನು ಮುಟ್ಟಿಸ್ತಾನೆ. ಸ್ಕೂಲಲ್ಲೂ ಗೊತ್ತಾಗಿರಲ್ಲ, ಹಳ್ಳಿಯಲ್ಲೂ ಗೊತ್ತಾಗಿರಲ್ಲ. ಆ ತಾಳಿ ಕಾಲುಂಗುರ ತೆಗೆದುಬಿಟ್ಟು ಸ್ಕೂಲ್ ಹತ್ರ ಬಿಡೋದು, ಮಾರ್ನಿಂಗು ತಂದೆ ಹೋಗಿ ಬಿಟ್ಟು ಬರೋದು, ಸಾಯಂಕಾಲ ಕರ್ಕೊಂಬರೋದು, ಈ ರೀತಿ ಪರಿಸ್ಥಿತಿ. ಆ ನಂತರ ಏನು ಎಜುಕೇಷನ್ ಆಗಿರ್ತಕ್ಕಂಥ ಅಕ್ಕ ಆಗಬೇಕು, ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ಅಕ್ಕನಿಗೆ ಆ ಮಗು ವಿಚಾರವನ್ನು ತಿಳಿಸಿದಾಗ ಆಯಮ್ಮ ಹೋಗ್ಬಿಟ್ಟು ಮಹಿಳಾ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಮಾಹಿತಿಯನ್ನು ಮುಟ್ಟಿಸ್ತಾರೆ. ಈ ರೀತಿ ನಮ್ಮ ಸಂಬಂಧಿಕರಲ್ಲಿ ಯಾರಿಗೂ ಗೊತ್ತಿಲ್ಲದೇನೆ ವಿವಾಹ ಮಾಡಿದ್ದಾರೆ, ಆ ಮಗು ಶಾಲೆಗೆ ಹೋಗ್ತಾ ಇದೆ. ಆ ಶಾಲೆಗೆ ಹೋದಾಗ ತಾಳಿ ಕಾಲುಂಗುರವನ್ನು ತೆಗೆದು ಮನೆಯಲ್ಲಿ ಇಟ್ಬಿಟ್ಟು ಡ್ರಾಪ್ ಮಾಡೋದು, ಯಾರ ಒಂದು ಒಡನಾಟಕ್ಕೂ ಕಳಿಸ್ದೇನೆ ಕರ್ಕೊಂಬರೋದು, ಮನೆಗೆ ಬಿಡೋದು, ಈ ರೀತಿ ನಡೀತಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು CWC ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಮಾಹಿತಿಯನ್ನು ಆ ಒಂದು ಹೆಣ್ಮಗಳು ಮುಟ್ಟಿಸ್ತಾರೆ. ಆಗ ಇಮಿಡಿಯೇಟ್ ಆಗಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಆ ತಂದೆ ತಾಯಿ ಇಬ್ಬರೂ ಕೂಡ ಸಹಕಾರ ಕೊಟ್ಟಿರ್ತಾರೆ ಈ ಒಂದು ವಿವಾಹಕ್ಕೆ. ಆ ಒಂದು ಮ್ಯಾರೇಜಲ್ಲಿ ಯಾರು ವಿವಾಹ ಆಗಿರ್ತಾನೆ ಆತನ ಮೊದಲನೇ ಆರೋಪಿ ಆಗ್ತಾನೆ, 2ನೇ ಆರೋಪಿ ತಂದೆ ಆಗಿರ್ತಾನೆ, 3ನೇ ಆರೋಪಿ ತಾಯಿ ಆಗಿರ್ತಾನೆ. ಆ 3ರನ್ನೂ ಕೂಡ ಜೈಲಿಗೆ ಕಳಿಸ್ತಾರೆ. ಇಲ್ಲಿ ಆ ಹೆಣ್ಣು ಮಗಳು ತಿಳುವಳಿಕೆ ಇದ್ದಿದ್ರೆ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು. ಇಲ್ಲ, ನಾನು ಮದುವೆ ಆಗೋದಿಲ್ಲ, ಇಲ್ಲ ನನಗೆ ಈ ರೀತಿ ಮದುವೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ, ನನಗೆ ರಕ್ಷಣೆ ಮಾಡಿ. ಪಾಲಕರೇ ಆ ರೀತಿ ವಿವಾಹವನ್ನ ಜರುಗಿಸ್ತಾ ಇದ್ರು ಕೂಡ ನಿಮಗೆ ಆದಂತ ಒಂದು ಹಕ್ಕುಗಳು ಅಂತ ಇದೆ. ನಾವು ನೋಡ್ಕೊಳ್ಳೋಕೆ ಒಂದು ರಕ್ಷಣೆ ಇರುತ್ತೆ. ನಾಳೆ ಲೈಫ್ ಹೇಗಾಗುತ್ತೆ, ಎಲ್ಲಿ ಟರ್ನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಇವತ್ತಿನ ಜೀವನ ನಾಳೆ ಹೇಗಾಗುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗುತ್ತಾ? ಹಾಗಾಗಿ ಮೊದಲು ನಿಮ್ ಲೈಫ್ ನಿಮ್ ಕೈಯಲ್ಲಿ. ಎಲ್ಲರಿಗೂ ಗುರಿ ಇಟ್ಕೊಂಡಿದ್ದೀರಲ್ಲ ಅಂತ. ಎಷ್ಟು ಜನ IAS ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಎಷ್ಟು ಜನ ಜಡ್ಜಸ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಯಾರಿಲ್ಲ ಜಡ್ಜಸ್. ಇನ್ನು PUC ಓದ್ತಾ ಇರೋ ಮಕ್ಕಳು, ಡಿಗ್ರಿ ಮಾಡ್ತಾ ಇರೋಂಥವ್ರು ಒಂದು ಗುರಿ ಇಟ್ಕೊಳ್ಳಿ. ಆ ಗುರಿ ಬೇಕಂತಿದ್ರೆ ಡೆಫಿನೆಟ್ ಆಗಿ ನಾನು ಜಡ್ಜ್ ಆಗ್ಬೇಕು ಅಂತ ನನ್ನ ಒಂದು ಗುರಿ ಅನ್ಕೊಂಡಿದ್ದು ನನ್ನ PUC ಮುಗ್ದಾದ್ಮೇಲೆ. ಇನ್ನು ನಾನು ಲಾಗೆ ನಾನು ಜಾಯ್ನ್ ಆಗಿರಲಿಲ್ಲ. ನಾನು ಫಸ್ಟ್ ಇಯರ್ LLB ನಲ್ಲಿ ನಾನು ಮುನ್ಸಿಫ್ ಎಕ್ಸಾಮ್ದು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಸೊ ಎಲ್ಲರೂ ಎಕ್ಸಾಮ್ ನನ್ನ ಫ್ರೆಂಡ್ಸ್ ಫಸ್ಟ್ ಲಾ ಪಾಸ್ ಮಾಡೋದು, ನೆಕ್ಸ್ಟ್ ನೋಡೋಣ ಅಂತ ಹೇಳಿದೆ ಎಕ್ಸಾಮ್ ಅಂತ. ನಾನು ಇದನ್ನ ನನ್ನ ಬಗ್ಗೆ ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ. ಈಗ ನನಗೆ IAS ಆಫೀಸರ್ ಯಾರು ಆಗ್ತಾರೆ ಒಬ್ರು ಎದ್ದಿದ್ರಲ್ಲ, ಈಗ ನಾನು ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಮಾಹಿತಿಗಳನ್ನ. ಹಿಂದೂ ಕೋರ್ಟ್ ಬಿಲ್ ಅನ್ನುವಂಥ ಒಂದು ಕೋರ್ಟ್ ಬಿಲ್ನ ಮಂಡಿಸ್ತಾರೆ. ಆದರೆ ರಾಜಕೀಯ ಧುರೀಣರು ಯಾರ್ಯಾರಿದ್ರೋ ಅದನ್ನ ಹೆಣ್ಣಿಗೆ ಸಮಾಂತರವಾದ ಅವಕಾಶಗಳು ಬೇಡ, ಅದು ಅವಶ್ಯಕತೆ ಇಲ್ಲ ಈಗಿನ ಸಮಾಜಕ್ಕೆ ಅಂತ ಆಗ ಅದನ್ನು ಹೊಡೆದಾಕ್ತಾರೆ. ಈಗ
ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಇದೆ, ಆಸ್ತಿಯಲ್ಲಿ ಸಮಾನ ಹಕ್ಕಿದೆ, ಸಮಾನ ವೇತನ ಇದೆ, ಎಲ್ಲ ಅದರಲ್ಲಿ ಕೂಡ ಸಮಾನತೆ ಇದೆ. ಆದರೆ ಈ ಸಮಾನತೆನ ಸ್ವಾತಂತ್ರ್ಯ ಭಾರತದಲ್ಲೇ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಗುರಿ ಏನಿತ್ತು ಅದನ್ನು ನಾನು ತಲುಪೋದಿಕ್ಕಾಗಲಿಲ್ವೇ ಅಂತ ಸ್ವತಂತ್ರ ಭಾರತದ ಅಷ್ಟು ಪವರ್ಫುಲ್ ಪೋಸ್ಟ್ ಆಗಿರುವಂಥ ಕಾನೂನು ಮಂತ್ರಿ ಪದವಿಯನ್ನು ಕೂಡ ನನ್ನ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಿಲ್ಲ, ಸಮಾಂತರವಾದ ನ್ಯಾಯ ಕೊಡಕ್ಕೆ ಯಾರು ಆಸ್ಪದ ಕೊಡ್ತಿಲ್ಲ ಅಂತ ಸ್ವಾಭಿಮಾನದಿಂದ ಏನು ಮಾಡ್ತಾರೆ, ನನ್ನ ಮನೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ನನಗೆ ಎಂಥ ಪದವಿ ಆದರೂ ನನಗೆ ಬೇಡವೇ ಬೇಡ ಅಂತ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.